ಭಾವನಾ ಅವರು ಈ ಒಂದು ವಿಚಾರದ ಒಂದು ಸೌಂಡ್ ಮಾಡ್ತಾ ಇದ್ರು. ಅಂದ್ರೆ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತಾ ಇತ್ತು. ಅದ್ರ ನಡುವೆ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಹೀರೋ ಹೀರೋನ್ ಆಗಿರ್ತಕ್ಕಂಥ ವಸಿಷ್ಠ ಸಿಂಹ ಮತ್ತು ಹರಿಪ್ರಿಯಾ ಅವ್ರ ಜೋಡಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಸೊ ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ಅದೇ ರೀತಿಯಾಗಿ ಅವ್ರು ಹೇಳಿದರೆ ನಾನು ಅದನ್ನು ಫುಲ್ ನೋಡಿಲ್ಲ. ಅವ್ರು ಆ ರೀತಿಯಾಗಿ ಹೇಳಿದರೆ ಮದುವೆ ಆದಮೇಲೆ ಸೈಡ್ ಲೈನ್ ಆದರೂ ಅಥವಾ ಪತಿ ಬಂದ ಮೇಲೆ ಸೈಡ್ ಲೈನ್ ಆದರೂ ಅಥವಾ ಮಗು ಆದಮೇಲೆ ಸೈಡ್ ಲೈನ್ ಆದರೂ ಅಂದರೆ ಅದು ನಾನು ವೈಯಕ್ತಿಕವಾಗಿ ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ನನ್ನ ಜೀವನವನ್ನೇ ಪರಿಗಣಿಸಿದಾಗ ನನ್ನ ಜೀವನದ ಏನೋ ಒಂದು ಮಾಡಿರುವಂಥ ಸಾಧನೆ ಏನಿದೆ ಅದು ಎಲ್ಲದನ್ನು ನಾನು ಮದುವೆಯ ನಂತರ ಮಾಡಿರೋದು. ನನಗೆ 3 ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿ. ಮೆಕ್ಸಿಕೋ ದೇಶದಿಂದ ಬಂದಿದೆ, ಅಮೆರಿಕ ದೇಶದಿಂದ ಬಂದಿದೆ. ಆಮೇಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಒಂದು ದೊಡ್ಡ ನೃತ್ಯ ಸಂಸ್ಥೆಯನ್ನು ಕಟ್ಟಿ ನೃತ್ಯವನ್ನು ಹೇಳ್ಕೊಳ್ತಾ ಇದ್ದೆ. 51 ಕನ್ನಡ ಚಲನಚಿತ್ರಗಳಾಗಿದೆ, 19 ಧಾರಾವಾಹಿಗಳಾಗಿದೆ. ಎಲ್ಲದರಲ್ಲೂ ಧಾರಾವಾಹಿಗಳಲ್ಲಂತೂ ಬಹಳ ಉತ್ತಮವಾದ ಪಾತ್ರವನ್ನೇ ನಿಭಾಯಿಸಿದ್ದೀನಿ ನಾನು. ಯಾವುದ್ರಲ್ಲೂ ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನಿಸೋದೇ ಇಲ್ಲ, ಲೀಡ್ ಕ್ಯಾರೆಕ್ಟರಲ್ಲೇ ಸಮಾನವಾಗಿ ನಡೆದಿರುವಂಥದ್ದು. ಎಲ್ಲದನ್ನು ಪರಿಗಣಿಸಿದಾಗ ಎಲ್ಲ ಮದುವೆ ಆದಮೇಲೆ ಆಗಿದ್ದು ನನಗೆ. ಸೊ ಹಾಗಾಗಿ ಮದುವೆಗೂ ಇದಕ್ಕೂ ಸಂಬಂಧ ತರೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಒಂದು ಪ್ರತಿಭೆ ಏನಿದೆ, ನಾನು ಮುಂದೆ ಬರಬೇಕು ಅನ್ನೋ ನಿಮ್ಮಲ್ಲಿ ಯಾವ ಛಲ ಇದೆ, ನೀವು ಯಾವ ರೀತಿ ಆದಂಥ ಒಂದು ಗುರಿನ ಹಾಕ್ಕೊಂಡಿರ್ತೀರ ಜೀವನದಲ್ಲಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಆಟೋಮೆಟಿಕಲಿ ಏನಾಗುತ್ತೆ, ನಿಮ್ಮ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ. ನೋಡಿ, ಎಲ್ಲೋ ಒಂದೋ ಎರಡೋ ಕೆಟ್ಟ ಅನುಭವಗಳಿರಬಹುದು ಅಥವಾ ಒಂದೆರಡು ಕೆಟ್ಟ ಉದಾಹರಣೆಗಳಿರಬಹುದು. ಹೆಣ್ಣಿಂದನೂ ತೊಂದರೆ ಆಗಿರುವಂಥ ಉದಾಹರಣೆಗಳು ಸಾಕಷ್ಟಿವೆ, ಗಂಡಿಂದನೂ ತೊಂದರೆ ಆಗಿರುವಂಥದ್ದು. ಸೊ ಇದು ಗಂಡಸು ಇದು ಹೆಂಗಸು ಅಂತ ಹೇಳೋವಂಥದ್ದಲ್ಲ, ಅದು ಇಂಡಿವಿಜುವಲ್ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ಮದುವೆ ಆಗಿ ಕೆಳಗೆ ಹೋಗಿರೋದು ಎಷ್ಟು ಜನ ಕಂಪ್ನಿ CEO ಗಳು, ಎಷ್ಟು ಜನ ದೊಡ್ಡ ದೊಡ್ಡ ಕಂಪ್ನಿ CEO ಗಳು, ಆಮೇಲೆ ಸ್ಪೋರ್ಟ್ಸಲ್ಲಿ ಆದರೆ ಮದುವೆ ಆದಮೇಲೂ ಮುಂದುವರಿತಾನೆ ಇದ್ದಾರೆ, ಸಾಧನೆಗಳನ್ನ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಮದುವೆನೂ ಇದನ್ನು ಖಂಡಿತವಾಗಿಯೂ ನನಗೆ ನನ್ನ ಗಂಡನ ಒಂದು ಸಪೋರ್ಟ್ ಇಲ್ಲದೆ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. 3 ಜನ ಗಂಡಸರನ್ನ ಯಾವಾಗಲೂ ನನ್ನ ಜೀವನದಲ್ಲಿ ನಾನು ನಂಬ್ಕೊಳ್ತೀನಿ ಅಂತಂದರೆ, ಮೊದಲು ನಮ್ಮ ತಂದೆ ನನ್ನನ್ನು, ನಮ್ಮನೇಲಿ 2 ಅಣ್ಣ ತಮ್ಮ, ನನ್ನನ್ನು ಹುಡುಗಿ ಆಗಿ, ನೀವು ಹುಡುಗಿ ಈ ರೀತಿ ಇರಬೇಕು, ಗಂಡು ಮಕ್ಕಳು ಭೇದ ಭಾವನೆ ಮಾಡಲಿಲ್ಲ. ಆ ರೀತಿಯಾಗಿ ಒಂದು ಬೆಂಬಲ ಕೊಟ್ಟು ನನ್ನ ತಂದೆಯವರು ನನ್ನನ್ನು ಮುನ್ನಡೆಸಿದ್ರು, ಬೆಳೆಸಿದ್ರು. ಅದೇ ರೀತಿಯಾಗಿ ನನ್ನ ಯಜಮಾನರು ನನಗೆ, ನಮ್ಮ ತಂದೆನಲ್ಲೂ ಗಂಡನಲ್ಲೂ ಇವ್ರು ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ಸಪೋರ್ಟನ್ನು ನನ್ನ ಪತಿಯವರು ಕೂಡ ನನಗೆ ಕೊಡ್ತಾ ಬಂದಿದ್ದಾರೆ. ಸೊ ಆಮೇಲೆ ನನ್ನ ಗುರುಗಳು ಎಷ್ಟು ಜನ, ನನಗೆ ಭರತನಾಟ್ಯದಲ್ಲೂ ಕೂಡ ಕರ್ನಾಟಕ ಕಲಾತಿಲಕ ಕೆ ಮುರಳೀಧರ ಅವರಿದ್ದರು, ಅವರೊಬ್ಬರು ಗಂಡಸರೇ, ಅವ್ರು ಎಷ್ಟು ಬೆಂಬಲ ಕೊಟ್ಟು ನನ್ನ ನಡೆಸಿದ್ದಾರೆ. ಸೊ ಈ ರೀತಿಯಾಗಿ ನೋಡೋಕೆ ಹೋದಾಗ ಈಗಿನ ಜನ್ರೇಷನಲ್ಲಿ ಹಲವಾರು ಮಹಿಳೆಯರು ನಾನು ಹೇಳೋದನ್ನು ಒಪ್ಕೊಳ್ಳೋದೇ ಇರಬಹುದು. ಆದರೆ ನಾನು ಬೆಳೆದು ಬಂದಂತಹ ಒಂದು ವಾತಾವರಣದಲ್ಲಿ, ನಾನು ಬೆಳೆದು ಬಂದಂತಹ ಸಂಸ್ಕೃತಿಯಲ್ಲಿ, ನಾನು ಬೆಳೆದು ಬಂದಂತಹ ಒಂದು ಚೌಕಟ್ಟಿನಲ್ಲಿ ಹೇಳಬೇಕು ಅನ್ನೋದಾದರೆ, ಒಂದು ಹಂತದಲ್ಲಿಯೂ ಕೂಡ ನನಗೆ ಗಂಡಸರು, ಈಗ ನನ್ನ ಮಗ ನನಗೆ ಮಾರ್ಗದರ್ಶನ ಹೇಳ್ತಾನೆ, ಈ ರೀತಿಯಾಗಿರ್ಬೇಕು ಅಮ್ಮ, ಈ ರೀತಿಯಾಗಿ ಮಾತಾಡ್ಬೇಕು ನೀನು, ಈ ರೀತಿಯಾದಂಥ ಪ್ರಾಜೆಕ್ಟ್ ಒಪ್ಕೋ, ಈ ರೀತಿ ಮಾಡು, ಬೆಂಬಲವಾಗಿ ನಿಂತ್ಕೊಳ್ತಾನೆ ಅವನು. ಸೊ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ನನಗೆ ಗಂಡಸು ಅಂತ ನೀವು ಹೇಳಿದ್ರಿ, ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿ ನನಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಹಾಗಾಗಿ ಆ ಸಂಶಯನ ನೀವು ಇಟ್ಕೊಳ್ಳೇಬೇಡಿ. ಅಂದರೆ ನಮಗೇನು ಒಂದು ಗಂಡಸರಿಗೆ ಒಂದು ಮಹತ್ವ ಇಲ್ವಾ, ಆ ಸಂಶಯನ ಇಟ್ಕೊಳ್ಬೇಡಿ. ಈ ಪ್ರಕೃತಿಯಲ್ಲಿ ಗಂಡಸರು ಬಹಳ ಮುಖ್ಯವಾಗಿ ಇರ್ತಾರೆ. ಗಂಡಸರು ಇಲ್ಲ ಅಂತ ಅಂದರೆ ಖಂಡಿತವಾಗಿಯೂ ಹೆಂಗಸರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.